ಗೌತಮಗಿರಿಯ ತಿಮ್ಮರಾಯ ಸ್ವಾಮಿಗೆ ವಿಶೇಷ ಪೂಜಾ ಪುನಸ್ಕಾರ, ಕಣ್ಮನ ಸೆಳೆದ ಅಲಂಕಾರ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ಯಮರಾಜನಿಗೆ ಕಣ್ಣು ಕುಕ್ಕಿದ ಕುಚುಕುಗಳ ಸ್ನೇಹ, ಸ್ನೇಹಿತರ ಬೈಕ್ಗಳ ನಡುವೆ ಭೀಕರ ಅಪಘಾತ, ಓರ್ವ ದಾರುಣ ಸಾವು. ಶ್ರೀ ಜಾಲಾರಿ ಯೋಗ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ಧೂರಿ ತಿರುಕಲ್ಯಾಣೋತ್ಸವ, ಅಮಾವಾಸ್ಯೆ ಪ್ರಯುಕ್ತ ಶಕ್ತಿ ದೇಗುಲಗಳಲ್ಲಿ ವಿಶೇಷ ಪೂಜೆ, ದೈವಿ ಕಾರ್ಯದಲ್ಲಿ ಭಾಗಿಯಾದ ಭಕ್ತರು. ವಾಟದ ಹೊಸಹಳ್ಳಿ ಕೆರೆ ನೀರಿನ ವಿಚಾರ, ಪಟ್ಟು ಬಿಡದ ಹೋರಾಟಗಾರರು, 18ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಕೆಲವರು ಅಷ್ಟು ದೂರ ಹೋಗಿ ದರ್ಶನ ಪಡೆಯಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಎರಡನೇ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವ ಇಲ್ಲೊಂದು ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನ ಪಡೆದರೆ ಅಷ್ಟೇ ಪುಣ್ಯ ಬರುತ್ತದೆ ಎಂದು ಭಕ್ತರ ನಂಬಿಕೆ ಇದೆ. ಅದ್ಯಾವುದಪ್ಪ ಕ್ಷೇತ್ರ ಅಂದ್ರ ಈ ವರದಿ ನೋಡಿ. ಹೌದು, ಹೀಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ದೇದೀಪ್ಯಮಾನವಾಗಿ ಆರತಿಯ ಬೆಳಕಿನಲ್ಲಿ ಕಂಗೊಳಿಸುತ್ತಿರುವ ಶ್ರೀ ತಿಮ್ಮರಾಯ ಸ್ವಾಮಿಯನ್ನು ನೋಡಿದರೆ ಸಾಕ್ಷಾತ್ ತಿರುಮತಿ ತಿಮ್ಮಪ್ಪನೇ ಏನೋ ಎಂಬಂತೆ ಭಾಸವಾಗದೇ ಇರೋದಿಲ್ಲ. ಅಂದಹಾಗೆ ದೇವನಹಳ್ಳಿ ತಾಲೂಕಿನ ಆವತಿ ಬಳಿ ಇರುವ ಗೌತಮಗಿರಿಯಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ನೆಲೆಸಿದ್ದಾನೆ. ಸ್ವಾಮಿಯನ್ನು ನಂಬಿದವರು ಎಂದಿಗೂ ಕೆಟ್ಟಿಲ್ಲ ಎಂಬ ಭಾವನೆ ಭಕ್ತರಲ್ಲಿ ಅನಾದಿ ಕಾಲದಿಂದಲೂ ಮುಂದುವರಿಯುತ್ತಿದೆ. ಪ್ರತಿ ವರ್ಷ ಶ್ರಾವಣ ಶನಿವಾರಗಳಲ್ಲಿ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಸ್ವಾಮಿಯ ದರ್ಶನಕ್ಕೆ ಕೇವಲ ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ವಿವಿಧ ಬಣ್ಣದ ಹೂವುಗಳಲ್ಲಿ ಹೂವಿನ ಅಲಂಕಾರದಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿ ಧರೆಗಿಳಿದ ಭಗವಂತನಂತೆ ಕಣ್ಮನ ಸೆಳೆಯುತ್ತಿದ್ದನು. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು.
ಡ್ಯಾನ್ಸ್ ಆಗಕ್ಕೆ ಕೂಡ ನಮ್ಮ ದೇಶ ಗೊತ್ತು ತೋರಿಸಿ ನಮ್ಮ ಟಿವಿ ನಮ್ಮ ದೇಶ ಸಾಕು ಮಾನಂಶ ಮಸ್ತಿಗೆ ಶ್ರೀಯಕಾಂತಾಯ ಕಲ್ಯಾಣ ನಿಧೇ ನಿಧೇತ್ವರಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಗೌತಮಗಿರಿ ಕ್ಷೇತ್ರ ಅಂತ ಹೆಸರು. ಸಪ್ತ ಋಷಿಗಳಲ್ಲಿ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು. ಹಿಂದೆ 800 ವರ್ಷಗಳಿಂದ ಗವಿ ಇದೆ ಇಲ್ಲಿ. ಗವಿಲಿ ತಪಸ್ ಮಾಡಿ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ತಿರುಪತಿಗೆ ಹೋಗೋಕೆ ಆಗ್ತಾಯಿಲ್ಲ. ಆಗ ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಸ್ವಾಮಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಶ್ರಾವಣ ಶನಿವಾರ ವಿಶೇಷ ಇರುತ್ತೆ. ಎಷ್ಟು ಶ್ರಾವಣ ಶನಿವಾರ ಬರುತ್ತೆ ಅಷ್ಟು ದಿನವೂ ಸ್ವಾಮಿಗೆ ವಿಶೇಷವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಡೈಲಿ ಅನ್ನದಾನ ಆಗುತ್ತೆ. ಆಮೇಲಿಂದ ವೈಕುಂಠ ಏಕಾದಶಿ ವಿಶೇಷವಾಗಿರುತ್ತೆ. ಇದು ಇವತ್ತಿನ ವಿಶೇಷ ಏನು ಸ್ವಾಮಿ? ಇವತ್ತು ಶ್ರಾವಣ ಶನಿವಾರ, ಲಾಸ್ಟ್ ಶನಿವಾರ ಅಂತ, 5ನೇ ಶನಿವಾರ ಅಂತ, ಅದಕ್ಕೆ ವಿಶೇಷ. ಅಮಾವಾಸ್ಯೆ ಬೇರೆ ಬಂದಿದೆ, ವಿಶೇಷವಾಗಿದೆ, ಒಳ್ಳೆಯದಾಗಲಿ ಅಂತ ಭಕ್ತಾದಿಗಳು ಬರ್ತಾರೆ. ಆಮೇಲೆ ಕಲ್ಯಾಣಿ 3 ಕಲ್ಯಾಣಿ ಇದೆ. ಶಂಕು ತೀರ್ಥ, ಚಕ್ರು ತೀರ್ಥ, ಲಕ್ಷ್ಮೀ ತೀರ್ಥ ಅಂತ. ಇಲ್ಲಿ ಅಲ್ಲಿ 3 ವಾರ ಸ್ನಾನ ಮಾಡಿ ಏನೋ ಮದುವೆ ಆಗದೆ ಇದೆ, ಮಕ್ಕಳಾಗದೆ ಇರೋದೆ ಅದು ಹಸ್ಕೊಂಡು ಹೋದ್ರೆ ಒಳ್ಳೆಯದಾಗುತ್ತೆ. ತಿರ್ಗಾ ಇಲ್ಲಿ ಸುತ್ತಮುತ್ತಲು ಏನಾರ ಬೋರ್ ಹಾಕ್ಬೇಕಂದ್ರೆ, ನಾಟಕ ಏನೋ ಫಂಕ್ಷನ್ ಮಾಡಬೇಕಂದ್ರೆ ದೇವ್ನ ಹೂವು ಕೇಳ್ತಾರೆ. ಹೂವು ಕೊಟ್ಟರೆ, ಬಲಗಡೆ ಕೊಟ್ಟರೆ ಮಾಡ್ತಾರೆ ಕೆಲಸಗಳು. ಇನ್ನು ಶ್ರೀ ತಿಮ್ಮರಾಯ ಸ್ವಾಮಿ ದೇಗುಲಕ್ಕೆ ತನ್ನದೇ ಆದ ಇತಿಹಾಸವಿದೆ. ಆವತಿ ರಣಬೈರೇಗೌಡರ ಕಾಲದಲ್ಲಿ ಆವತಿಯಲ್ಲಿ ವಾಸವಿದ್ದರು ಎಂಬ ಪ್ರತೀತಿ ಇದೆ. ದೇಗುಲದ ನಡುವೆ ರಣಬೈರೇಗೌಡರ ನಂಟು ಇದೆ. ಆ ಗವಿಲಿ ಸ್ವಾಮಿಗಳು ತಪಸ್ ಮಾಡಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ಅಂದಿನ ಕಾಲದಲ್ಲಿ ರಣಬೈರೇಗೌಡರು ಇಲ್ಲಿ ಬಂದು ವಾಸ ಇದ್ದರು ಆವತಿಲಿ. ಆಗ ಸಿಕ್ಕಿದಂಥ ಹಣ ಎಲ್ಲ, ಕೊಬ್ಬರಿಗೆ ಹಣಗಳೆಲ್ಲ ಸಿಕ್ಕಿದ್ವು. ಅದನ್ನೆಲ್ಲ ತಂದು ಈ ಗೌತಮಗಿರಿ ಬೆಟ್ಟಕ್ಕೆ ಒಂದು ಸ್ವಲ್ಪ ದಾನವೂ ಮಾಡಿದ್ರು. ಈ ನುಳಿದಿದ್ದ ಹಣನ ತಗೊಂಡೋಗಿ ಯಲಹಂಕದಲ್ಲಿ ಪಾಳ್ಯಗಾರಿಕೆ ಮಾಡಿಕೊಂಡು ಆಮೇಲೆ ಇದು ಸೇರಿದ್ರು. ಅದು ಮಂಡ್ಯ ಅಭಿವೃದ್ಧಿ ಮಾಡ್ಕೊಂಡು ಹೋದರು. ಅಲ್ಲಿಂದ ನಾವು ಇಲ್ಲೇ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವೇನೇ ಒಂದು ಮದುವೆ ದೇವರ ಮಾಡಬೇಕಾದ್ರೂ ಹೂವು ಕೇಳ್ತೀವಿ, ನಾಟಕ ಆಡಬೇಕಾದ್ರೂ ಹೂವು ಕೇಳ್ತೀವಿ. ನಾನು ಮದುವೆನೂ ಇಲ್ಲೇ ಮಾಡ್ಕೊಂಡಿದ್ದೀನಿ. 73ರಲ್ಲಿ 77ರಲ್ಲಿ ನಾನು ಮದುವೆ ಇಲ್ಲೇ ಮಾಡ್ಕೊಂಡೆ. ಏನೇ ಕೇಳಿದ್ರು ಒಳ್ಳೆ ಅನುಕೂಲ ಆಗುತ್ತೆ. ಎಲ್ಲ ರಾಜ್ಯಗಳಿಂದನೂ ಇಲ್ಲಿಗೆ ಜನ ಬರ್ತಾರೆ. ಇದು ಹೂವು ಕೊಡೋದೇ ಒಂದು. ಅಷ್ಟೇ ಅಲ್ಲ, ಸ್ವಾಮಿಯ ದರ್ಶನ ಪಡೆದು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಹಲವರು ಸ್ವಾಮಿಯ ಹಿನ್ನೆಲೆ ತಿಳಿದವರು ಶ್ರೀ ತಿಮ್ಮರಾಯ ಸ್ವಾಮಿಯ ದರ್ಶನ ಪಡೆದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಷ್ಟೇ ಪುಣ್ಯ ಎಂದು ಹೇಳುತ್ತಾರೆ. ಅದಕ್ಕೆ ಅಷ್ಟು ದೂರ ಹೋಗಲು ಸಾಧ್ಯವಾಗದವರು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಏನೋ ಮಾಡಿ ಒಂದು ದರ್ಶನ ಮಾಡೋಣ ಅಂತ ಅನಸಗಿರಿಯಲ್ಲಿ ಹೋಗಿ ಮಾಡಿದೆ. ಸೂಪರ್. ಅಲ್ಲೂ ದೇವರು ಸ್ವಲ್ಪ ಚಿಕ್ಕದಾಗಿರ್ತಾರೆ. ಇಲ್ಲಿ ತಿಮ್ಮಪ್ಪನ ಥರ ಇದ್ದಾರೆ, ಅಲ್ಲಿ ಬೇರೆ ಥರ ಇದ್ದಾರೆ ಅನಸಗಿರಿ ತಿಮ್ಮರಾಯ ಸ್ವಾಮಿಯವರು. ನಂತರ ನಾನು ಒಂದು 2 ವರ್ಷ ಬಿಟ್ಬಿಟ್ಟಿದ್ದೆ. ನಂತರ ನಮ್ಮ ರಿಲೇಟಿವ್ಗಳೆಲ್ಲ ಬಂದು ಇಲ್ಲಿ ಹೆಬ್ಬಾಳ ಇಲ್ಲೆಲ್ಲ ಇದ್ದಾರೆ. ಅವ್ರು ಹೇಳ್ತಾಯಿದ್ರು, ನೀನೇನಪ್ಪ ಅಷ್ಟು ದೂರ ಹೋಗ್ತೀಯ, ಇಲ್ಲೇ ಇದೆ ಅಲ್ಲ ಅಂದರು. ಆಮೇಲೆ ನಾನು ನಮ್ಮ ಮಕ್ಕಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಇರೋಗಳಿಂದ ಬರ್ತಾನೇ ಇದ್ದೀವಿ. ಇದು ನೋಡ್ತಾ ಇದ್ದರೆ ವಿಚಿತ್ರವಾಗಿದೆ. 1/1 ಅದು ಏನಂತ ಗೊತ್ತಿಲ್ಲ, ಏನೋ ಒಂದು ಪವಾಡನೋ ಏನೋ ಗೊತ್ತಿಲ್ಲ. ಒಂದು ನಂತರ ಒಂದು ನೋಡಿ, ಇವತ್ತು ಒಂದಿದೆ, ನೆಕ್ಸ್ಟ್ ಇನ್ನೊಂದು ಇದೇ ಥರನೇ ನಾನು ನೋಡಿಕೊಂಡೇ ಬಂದಿದ್ದೀನಿ 15 ವರ್ಷದಿಂದ. ಇವತ್ತು ನಮ್ಮ ಮಿಸ್ಸಸ್ ಅವರು ಅಕ್ಕಿಯ ದಾನ ಮಾಡಬೇಕು ಅಂತ ತಂದರು. ಅವ್ರ ಮಕ್ಕಳೆಲ್ಲ ಡಿಗ್ರಿ ಆಯಿತು, ನನ್ನ ಮಕ್ಕಳಿಗೆಲ್ಲ. ಆ ದಾನಕ್ಕೂ ಆ ಅಕ್ಕಿನೂ ತಂದು ಅಲ್ಲಿ ಇಟ್ಟಿದ್ದೀನಿ. ನಾವು ಸದಾ ಅಲ್ಲಿ ತಿಂದು ಹೋಗ್ತೀವಿ ದಾಸೋಹದಲ್ಲಿ. ಯಾವಾಗ ಬಂದ್ರೂ ದಾಸೋಹದಲ್ಲಿ ಬಂದು ತಿಂದು ಹೋಗೋದು ನಮ್ಮ ವಾಡಿಕೆ. ಏನಾದರೂ ಮಾಡಿ ದೇವ್ರಿಗೊಂದು ಸೇವೆ ಮಾಡಬೇಕು ಅಂತ ನಮ್ಮ ಶ್ರೀಮತಿಯವರು ಸಿಕ್ಕಾಬಟ್ಟೆ ನಮ್ಮ ಹೆಸರು ಗೋಪಿ ಅಂತ, ನಾವು ಚಿಬ್ಲಾಪುರದವರು. ನಾವು ವರ್ಷವೂ ಇಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತೀರಿ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನ ಚೆನ್ನಾಗಿದೆ, ವಿಶೇಷವಾಗಿದೆ. ಮತ್ತು ಇಲ್ಲಿ ಅಂದ್ಕೊಂಡಿದ್ದೆಲ್ಲ ನಡೆದಿದೆ, ನಮಗೂ ಪರವಾಗಿಲ್ಲ. ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸಲಿ ಶ್ರಾವಣ ಶನಿವಾರದಲ್ಲಿ ಪ್ರತಿ ವರ್ಷ ಬರ್ತೀರಿ, ಮಿಸ್ ಮಾಡಲ್ಲ. ದೇವಸ್ಥಾನ ಚೆನ್ನಾಗಿದೆ, ನಮಗೆ ದೇವರು ಒಳ್ಳೇದು ಮಾಡ್ತಾಯಿದೆ. ಶ್ರಾವಣ ಮಾಸದಲ್ಲಿ ವರ್ಷಕ್ಕೊಂದ್ಸರಿ ಬಂದೇ ಬರ್ತೀವಿ ಸರ್. ಮಧ್ಯೆ ಯಾವಾಗಲಾದರೂ ಬಂದು ಹೋಗ್ತೀವಿ. ಆದರೆ ಶ್ರಾವಣ ಮಾಸದಲ್ಲಂತೂ ತಪ್ಪೋದೇ ಇಲ್ಲ, ಬಂದೇ ಬರ್ತೀವಿ. ತುಂಬ ಒಳ್ಳೆಯದು, ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ನಮ್ಗೆ ಇಲ್ಲಿಗೆ ಬಂದಿಲ್ಲ ಅಂದರೆ ಸಮಾಧಾನನೇ ಇಲ್ಲ. ಸುಮಾರು ಒಂದು 10 ವರ್ಷದಿಂದ ಬರ್ತೀವಿ ಸರ್. ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ. ತಿಮ್ಮರಾಯ ಸ್ವಾಮಿ ಅಂತೂ ತುಂಬ ಸತ್ಯ ಇದೆ, ತುಂಬ ಒಳ್ಳೆಯದಾಗುತ್ತೆ ಸರ್.
ದೇವ್ರಿಗೆ ಸೇವೆ ಮಾಡ್ತೀವಿ. ನಮಗೆಲ್ಲ ಒಳ್ಳೇದು ಮಾಡವನೆ ಮೊದಲಿನಿಂದ ಅಷ್ಟೇ. ಮಹಾನ್ ಭಾವನು ವರ್ಷಕ್ಕೊಂದು ಸಾರಿ ಬಂದು ಸೇವೆ ಮಾಡಿಕೊಂಡು ಹೋಗ್ತೀವಿ. ಇವತ್ತು ಶ್ರಾವಣ ಮಾಸ, ಐದನೇ ವಾರ ಶ್ರಾವಣ ಮಾಸ. ಇಲ್ಲಿ ಪೂಜೆ ಎಲ್ಲ ನಡೀತಾ. ಇನ್ನು ಸ್ವಾಮಿಯ ದರ್ಶನಕ್ಕಾಗಿ ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅವರಿಬ್ಬರು ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿ ಸ್ನೇಹ ಬೆಳೆಸಿಕೊಂಡಿದ್ರು. ಆದರೆ ವಿಧಿಯಾಟ ಇಬ್ಬರ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಉಸಿರು ಚೆಲ್ಲಿದ್ರೆ ಮತ್ತೋರ್ವ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ಜೊತೆಯಾಗಿ ಬಾಳದ ಕಾಲದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದ ಅಂಬರೀಷ್ ಮತ್ತು ತಮಿಳುನಾಡು ಮೂಲದ ವೆಂಕಟೇಶ್ ಎಂಬ ಇಬ್ಬರು ಅದೇ ಗ್ರಾಮದ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡಿಕೊಂಡು ಸ್ನೇಹ ಬೆಳೆಸಿ ಆಪ್ತ ಮಿತ್ರರಾಗಿದ್ದರು. ಇಬ್ಬರೂ ಒಬ್ಬರನ್ನು ಒಬ್ಬರು ಬಿಡದ ರೀತಿ ಅನ್ಯೋನ್ಯವಾಗಿದ್ದರು. ಅಡ್ಡಗಲ್ ಗ್ರಾಮದ ಅಂಬರೀಷ್ ಲಾರಿ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ರೆ, ವೆಂಕಟೇಶ್ ತಮಿಳುನಾಡಿನಿಂದ ಕೆಲಸಕ್ಕಾಗಿ ಬಂದು ಅಡ್ಡಗಲ್ ಗ್ರಾಮದ ಕಲ್ಲು ಕ್ವಾರಿಯಲ್ಲಿ ಕ್ರೇನ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಆದರೆ ವಿಪರ್ಯಾಸವೆಂದರೆ ಇಬ್ಬರು ಸ್ನೇಹಿತರ ನಡುವೆ ಭೀಕರ ಅಪಘಾತವಾಗಿ ಅಂಬರೀಷ್ ಉಸಿರು ಚೆಲ್ಲಿದ್ದಾನೆ. ಮೃತ ಅಂಬರೀಷ್ ಹೂತೋಟಕ್ಕೆ ಔಷಧಿ ತರಬೇಕು ಅಂತ ಮಂಡಿಕಲ್ಗೆ ಹೋಗಿ ಬೈಕ್ನಲ್ಲಿ ಅಡ್ಡಗಲ್ ಗ್ರಾಮಕ್ಕೆ ಹಿಂದಿರುಗುವಾಗ ಯಾಟಗಾನಹಳ್ಳಿ ಕ್ರಾಸ್ ಬಳಿ ಬೈಕ್ನಲ್ಲಿ ಬಂದಿದ್ದಾನೆ. ಆದರೆ ಅದೇ ವೇಳೆ ಅಂಬರೀಷ್ ಸ್ನೇಹಿತ ವೆಂಕಟೇಶ್ ಸಹ ಅಡ್ಡಗಲ್ ಗ್ರಾಮದಿಂದ ಬೈಕ್ನಲ್ಲಿ ಮಂಡಿಕಲ್ ಕಡೆಗೆ ಬಂದಿದ್ದಾನೆ. ಆಗ ಅದೇನಾಯಿತೋ ಏನೋ ಇದ್ದಕ್ಕಿದ್ದಂತೆ ಇಬ್ಬರ ಬೈಕ್ಗಳ ನಡುವೆ ಭೀಕರ ಅಪಘಾತವಾಗಿ ಇಬ್ಬರ ತಲೆಗಳಿಗೂ ಗಂಭೀರ ಗಾಯವಾಗಿ ರಕ್ತಸ್ರಾವವಾಗಿ ಕೆಳಗೆ ಬಿದ್ದಿದ್ದಾರೆ. ಸ್ಥಳೀಯರು ತಕ್ಷಣ ಇಬ್ಬರನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅಷ್ಟೊತ್ತಿಗೆ ವಿಧಿವಿಲಾಸ ಎಂಬಂತೆ ಅಂಬರೀಷ್ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು, ವೆಂಕಟೇಶ್ ತಲೆಗೆ ಗಂಭೀರ ಗಾಯಗಳಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾನೆ. ಅಂದಹಾಗೆ ಮೃತ ಅಂಬರೀಷ್ ಅಡ್ಡಗಲ್ ಗ್ರಾಮದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ವ್ಯಕ್ತಿ. ಎಲ್ಲರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಸ್ಕೊಂಡಿದ್ದ. ಮದುವೆಯಾಗಿ ಇಬ್ಬರು ಮುದ್ದಾದ ಮಕ್ಕಳಿದ್ದರು. ಆದರೆ ಇದೀಗ ವಿಧಿಯಾಟಕ್ಕೆ ಅಪಘಾತದ ಮೂಲಕ ಪ್ರಾಣ ಕಳ್ಕೊಂಡಿದ್ದಾನೆ. ಅಡ್ಡಗಲ್ ಗ್ರಾಮದಲ್ಲಿ ಅಂಬರೀಷ್ ಸಾವಿನ ವಿಚಾರ ತಿಳಿದು ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ. ಈ ವಿಚಾರ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಮೃತ ಅಂಬರೀಷ್ ಹಾಗೂ ವೆಂಕಟೇಶ್ ರವರ ಸ್ನೇಹವನ್ನು ಕಂಡು ಬೇರೆಯವರು ಅಸೂಯೆ ಪಡ್ತಾ ಇದ್ರು. ಇವರ ಮೇಲೆ ಅದ್ಯಾರ ದೃಷ್ಟಿ ಬಿತ್ತೋ ಏನೋ ಭೀಕರ ಅಪಘಾತವಾಗಿ ಒಬ್ಬರು ಸಾವಿನ ಮನೆ ಸೇರಿದ್ರೆ ಇನ್ನೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಸೆಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನನ ಇಂದೇ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಇಂದೇ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಇಂದೇ ಸೇಲ್ ಮಾಡಿ. ಸ್ಟಾಪ್ ಇಟ್!
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಶ್ರಾವಣ ಮಾಸದ ಕೊನೆಯ ಶನಿವಾರ ಹಾಗೂ ಅಮಾವಾಸ್ಯೆ ಒಂದೇ ದಿನ ಬಂದಿರುವುದರಿಂದ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಚಿಕ್ಕಬಳ್ಳಾಪುರ ತಾಲೂಕಿನ ಬರ್ಲಹಳ್ಳಿ ಗ್ರಾಮದಲ್ಲಿ ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಶ್ರೀ ಜಾಲಾರಿ ಯೋಗ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯವರ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ವಾಮಿಗೆ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ದರ್ಶನಕ್ಕಾಗಿ ಮುಂಜಾನೆಯಿಂದಲೇ ಸಾವಿರಾರು ಮಂದಿ ಭಕ್ತರು ದೇಗುಲಕ್ಕೆ ಆಗಮಿಸುತ್ತಿದ್ದರು. ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಬೆಟ್ಟದ ಮೇಲೆ ನಡೆದ ಬ್ರಹ್ಮರಥೋತ್ಸವದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗಿದ್ದರು. ಭಕ್ತರು ನೀಡಿದ್ದ ಸುಮಾರು 1.5 ಟನ್ ತೂಕದ ಸ್ವಾಮಿಯ ಪಾದಗಳ ಶಿಲೆಯನ್ನು ವಿಶೇಷ ಪೂಜೆ ಸಲ್ಲಿಸಿ ದರ್ಶನಕ್ಕಿಡಲಾಗಿತ್ತು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕವರ್ ಅದು ಮಾಮೂಲಿ ಪ್ಲಾಸ್ಟಿಕ್ ಕವರ್. ಬನ್ನಿ
ಗೋವಿಂದ ನೋಡಿ ಎಲ್ಲ ಮಂಗಳಾರತಿ ತಗೊಂಡು ಸುತ್ತಾಕೊಂಡು ನೋಡ್ಕೊಂಡು ಬರ್ರಿ ಎಲ್ಲರೂ ಆರಾಮಾಗಿ. ಅಲ್ಲೇನಮ್ಮ ಹಾಗೆ ಉಂಟಮ್ಮ ದೋಸ್ತಾರ स्वामी पादमे गति गोविंद महालक्ष्मी पादमे गति गोविंद ब्रह्मणमपहरति एकदैवैर्मानायस्तेजो ददाति श्रीकान्ताय कल्याणनिधिर्तिनां श्रीवेङ्कटनिवासाय मंगलम् ओम श्रीनारसिंहाय नमः ओम श्रीमत्पयोनिधिनिकेतनचक्रवाणी भोगेन्द्र भोगमण्डलपुण्यमूर्ति योगे ನಮಸ್ಕಾರ. ಭಕ್ತಕೋಟಿಗೆ ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹ ಭೋಗ ಮತ್ತು ಯೋಗ ನರಸಿಂಹನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂತಹ ಶ್ರಾವಣ ಮಾಸದ ಕೊನೆಯ ಶನಿವಾರ. ಈ ಒಂದು ಶನಿವಾರ ಪ್ರತಿ ವರ್ಷದ ಈ ಶ್ರಾವಣ ಮಾಸದಲ್ಲಿ ಇಲ್ಲಿ ಭೋಗ ನರಸಿಂಹಸ್ವಾಮಿ ಅನಾದಿ ಕಾಲದಿಂದಲೂ ಇರತಕ್ಕಂತಹ ಭೋಗ ನರಸಿಂಹಸ್ವಾಮಿಗೆ ಬ್ರಹ್ಮರಥೋತ್ಸವಗಳು ನಡೆಯುತ್ತೆ. ಚಿಕ್ಕಬಳ್ಳಾಪುರ ತಾಲೂಕು ಬಾರ್ಲಹಳ್ಳಿ ಗ್ರಾಮದ ಈ ಒಂದು ಕ್ಷೇತ್ರದಲ್ಲಿ ಭಗವಂತ ಶ್ರೀಮನ್ನಾರಾಯಣ ನರಸಿಂಹಾವತಾರದಲ್ಲಿ ವಿರಾಜಮಾನವಾಗಿ ಕುಳಿತಿದ್ದಾನೆ. ಇಂತಹ ಸ್ವಾಮಿಯನ್ನು ಎಷ್ಟೋ ಜನ ಭಕ್ತರು ಬಂದು ಆತನ ದರ್ಶನ ಮಾಡಿಕೊಂಡು ಭಗವತಿ ಮಹಾಲಕ್ಷ್ಮಿ ಸಮೇತನಾಗಿರ್ತಕ್ಕಂತಹ ಆ ಭೋಗ ನರಸಿಂಹಸ್ವಾಮಿಯ ಅನುಗ್ರಹ ತೆಗೆದುಕೊಂಡು ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ತನ್ನ ಒಂದು ಆಶೀರ್ವಾದವನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಆ ಭಗವಂತ ಶ್ರೀಮನ್ನಾರಾಯಣ ನರಸಿಂಹಾವತಾರದಲ್ಲಿರ್ತಕ್ಕಂಥ ಸ್ವಾಮಿಗೆ ದ್ವಿದಿನ ಸಂಕಲ್ಪ 2 ದಿನಗಳ ಸಂಕಲ್ಪದ ಪ್ರಕಾರವಾಗಿ ಹಿಂದಿನ ದಿವಸ ನಾವು ಭಗವಂತ ವಿಶ್ವಕ್ಸೇನ ಆರಾಧನೆಯನ್ನು ಮಾಡ್ಕೊಳ್ತಾ ಭಗವದ್ ವಾಸುದೇವ ಪುಣ್ಯಾಹವನ್ನು ಮಾಡ್ಕೊಳ್ತಾ ಅಂಕುರಾರ್ಪಣೆ ಧ್ವಜಾರೋಹಣ ಹಾಗೆಯೇ ಧ್ವಜಕುಂಭ ಆರಾಧನೆ ಮಾಡ್ಕೊಳ್ತಾ ಆ ಕಲಶ ಸ್ಥಾಪನೆ ಎಲ್ಲ ಮಾಡ್ಕೊಳ್ತಾ ನಂತರ ತಿರುಮಂಜನ ಸೇವೆ ಮಾಡಿಕೊಳ್ತಾ ಭಗವಂತನಿಗೆ ತಿರು ಕಲ್ಯಾಣೋತ್ಸವವನ್ನು ಮಾಡ್ತಾ ಈ 2ನೇ ದಿವಸ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಭಗವಂತನಿಗೆ ಹೋಮಗಳನ್ನು ಹವನಗಳನ್ನು ಮಾಡ್ತಾ ಮತ್ತೆ ತಿರುಮಂಜನ ಸೇವೆಯನ್ನು ಮಾಡ್ತಾ ನಮ್ಮ ಒಂದು ಪ್ರಮುಖ ಬೀದಿಯಲ್ಲಿ ಆ ಭಗವಂತನ ರಥವನ್ನು ಇಳಿಯುತ್ತಾ ಎಲ್ಲ ಭಕ್ತಾದಿಗಳು ತುಂಬ ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಮಸ್ತ ಭಕ್ತ ಕೋಟಿಗೂ ಕೂಡ ಭಗವಂತನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀಮನ್ನಾರಾಯಣ, ಜೈ ನಾರಸಿಂಹ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು HR ಭಾಸ್ಕರ್ ಅಂತ ಹನುಮಂತಪುರ. HR ಭಾಸ್ಕರ್ ಅಂತ ಹನುಮಂತಪುರ. ಇಲ್ಲಿನ ಮಂಡಳಿ ಒಳಗೆ ಅಧ್ಯಕ್ಷನಾಗಿದ್ದೀನಿ. ಸುಮಾರು ಇದು ಒಂದು 100-120 ವರ್ಷದಿಂದ ನಾನು ಇದೇ ಥರ ನಡ್ಕೊಂಡ್ಬರ್ತಾ ಇದೆ. ಮುಂದೇನು ಈಗಲೇ ನಡ್ಕೊಂಡು ಹೋಗಲಿ ಅಂತ ಅನಿಸ್ತಾ ಇದ್ದೀವಿ. ಮೊದಲೇನು ದಾರಿ ಎಲ್ಲ ಇರಲಿಲ್ಲ. ಇಲ್ಲಿ ಹೊಸದಾಗೆಲ್ಲ ದಾರಿ ಎಲ್ಲ ಮಾಡಿದ್ದೀವಿ. ನೀರಿನ ವ್ಯವಸ್ಥೆ ಆಗಿದೆ.
ಮತ್ತು ಇಲ್ಲಿಗೆ ವಿದ್ಯುತ್ ವ್ಯವಸ್ಥೆ ಒಂದಿಲ್ಲ. ವಿದ್ಯುತ್ ವ್ಯವಸ್ಥೆ ಒಂದು ಆಗಬೇಕು. ಅದೊಂದಾದರೆ ಭಕ್ತಾದಿಗಳಿಗೆ ಭಾಳ ಒಳ್ಳೆಯದು. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೇ ಅಲ್ಲ, ಸುಮಾರು ತಮಿಳುನಾಡು, ಕೇರಳ, ಬಾಂಬೆಯಿಂದ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ಥರ ಇನ್ನು ಮುಂದೆ ಹೀಗೆ ನಡೀತಾ ಇರಲಿ ಅಂತ. ಖಾಲಿ ಸಾಂಬಾರು ಅಷ್ಟೇ. ಅವರೆಲ್ಲ ಬಂದಿದ್ರು ಸೆಟ್ ಅವ್ರ ಜೊತೆ 7 ದಿವಸದಿಂದ ಇನ್ನು ಚಿಕ್ಕಬಳ್ಳಾಪುರ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಸ್ವಾಮಿಗೆ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸ ವಿಶೇಷವಾಗಿರುತ್ತೆ. ಆದರೂ ವಿಶೇಷವಾಗಿ ಈ ಸಲ 5 ಶ್ರಾವಣ ಮಾಸ ಬಂದಿದೆ. ಮತ್ತು ಕೊನೆಯದಾಗಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಶ್ರಾವಣ ಮಾಸ ಬಂದಿರೋದಕ್ಕೋಸ್ಕರ ಆಂಜನೇಯ ಸ್ವಾಮಿಗೆ ಇಷ್ಟವಾದಂಥ ದಿನ ಶನಿವಾರ ಆಗಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ಮತ್ತು ಅಭಿಷೇಕ ನೆರವೇರುತ್ತೆ ಬೆಳಗ್ಗೆ. ಅದಾದ ನಿರಂತರ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸ ವಿಶೇಷವಾಗಿ ಸ್ವಾಮಿಯ ಆಶೀರ್ವಾದವನ್ನು ಎಲ್ಲ ಭಕ್ತಾದಿಗಳು ಸಹ ಬಂದು ಭಗವಂತನ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಅದೇ ರೀತಿ ಅಮಾವಾಸ್ಯೆ ಪ್ರಯುಕ್ತ ತಾಲೂಕಿನ ಕಣಜೇನಹಳ್ಳಿಯ ಶ್ರೀ ಕಾಳಿಕಾಂಬಾ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವಿಯವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತರು ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ದೇವಿಯವರಿಗೆ ಸಲ್ಲಿಸಿದ ವಿವಿಧ ಸೇವೆಗಳು ಭಕ್ತರ ಗಮನ ಸೆಳೆಯಿತು.
ಕಾಮಸೇನಹಳ್ಳಿ ಮಂಜುನಾಥ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಾಟದ ಹೊಸಹಳ್ಳಿಯ ಕೆರೆ ನೀರು ನಗರಕ್ಕೆ ತರುವುದನ್ನು ವಿರೋಧಿಸಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಸೇರಿದಂತೆ ಹೋಬಳಿ ಮಟ್ಟದ ರೈತರಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 18ನೇ ದಿನಕ್ಕೆ ಕಾಲಿಟ್ಟಿದೆ. ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿಯ ವಾಟದ ಹೊಸಹಳ್ಳಿಯ ಕೆರೆ ನೀರು ನಗರಕ್ಕೆ ತರುವುದನ್ನು ವಿರೋಧಿಸಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಸೇರಿದಂತೆ ಹೋಬಳಿ ಮಟ್ಟದ ರೈತರು ಕಾಲ್ನಡಿಗೆ ಜಾಥಾ ಮುಖಾಂತರ ನಗರದಲ್ಲಿ ಇರುವ ತಾಲೂಕು ಕಚೇರಿ ಬಳಿ ಆಗಮಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. 18ನೇ ದಿನವಾದ ಶನಿವಾರದಂದು ತಾಲೂಕು ಕಚೇರಿ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಇದೇ ರೀತಿ ನಮ್ಮ ಸಹನೆಯನ್ನ ಪರೀಕ್ಷಿಸುವುದು ಬಿಟ್ಟು ತಾಲೂಕಿನ ವಿವಿಧ ಪಕ್ಷಗಳ ನಾಯಕರು, ಜನಪ್ರತಿನಿಧಿಗಳು, ಮುಖಂಡರು, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಿನ ಶಾಸಕರು ಸಭೆ ನಡೆಸಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ತೀವ್ರ ರೂಪಕ್ಕೆ ಹೋಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತ್ರ ಇಷ್ಟಪಡ್ತೀನಿ. ಇವತ್ತು ನಮಗೊಂಚೂರು ನೋವಾಗ್ತಾ ಇದೆ. ಏನು ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಕಳೆದ 18 ದಿನಗಳಿಂದ ಇವತ್ತು ತಾಲೂಕು ಆಡಳಿತ ಕಚೇರಿ ಮುಂದೆ ಧರಣಿ ಕೂತಿದ್ರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಈ ಕ್ಷೇತ್ರದ ಪ್ರತಿನಿಧಿಸಿರ್ತಕ್ಕಂಥ ಶಾಸಕರಾಗ್ಬೋದು, ಸೌಜನ್ಯಕ್ಕಾದರೂ ಇವತ್ತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಮಾಡಲಿಕ್ಕೆ ಬಂದಿಲ್ಲ. ಏನಿವತ್ತು ಅನ್ನ ಕೊಡ್ತಕ್ಕಂಥ ರೈತ ಮುಂದಿನ ದಿನಗಳಲ್ಲಿ ಉಪವಾಸ ಕೊಡ್ಲಿಕ್ಕೆ ಕೂಡ ತಯಾರಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇರ್ತಕ್ಕಂಥ ಇನ್ನೂ ಹಿರಿಯರಿದ್ದಾರೆ. ನಮ್ಮ ಸಿದ್ಧಗಂಗಾಪುರ ಇದ್ದಾರೆ, ನಮ್ಮ ರವಿಚಂದ್ರ ರೆಡ್ಡಿ ಅವರಿದ್ದಾರೆ, ನಮ್ಮ ರಾಜು ಅವರಿದ್ದಾರೆ. ಸೊ ಅವರ ಒಂದು ಬಾಯಿಂದ ಮಾತಿನಲ್ಲೇ ನೀವು ಕೇಳಿ ವಿಷಯ ತಿಳ್ಕೊಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸರ್, ಇದಕ್ಕೆಲ್ಲ ಅಂತ್ಯ ಯಾವಾಗ ಸರ್, ಏನು ಅಂತ? ಸರ್, ನಾವು ಆಗಲೇ ಹಲವಾರು ಬಾರಿ ಹೇಳಿದ್ದೀವಿ. ಏನು ಈ ಕ್ಷೇತ್ರದ ಪ್ರತಿನಿಧಿಗಳು ಮೊದಲೇ ಪ್ರತಿನಿಧಿಸಿರ್ತಕ್ಕಂಥವ್ರಿದ್ದಾರೆ. ಈಗಿರ್ತಕ್ಕಂಥ ಶಾಸಕರ ಒಂದು ನಾಯಕತ್ವದಲ್ಲಿ ಜಿಲ್ಲಾಧಿಕಾರಿ ಆಗ್ಬೋದು, ತಾಲೂಕು ಆಡಳಿತಾಧಿಕಾರಿ ಆಗ್ಬೋದು, ಸಂಬಂಧಪಟ್ಟ ನಮ್ಮ ಇನ್ನೂ ಹಲವಾರು ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು, JDS ಪಕ್ಷದವರು ಇರತಕ್ಕಂಥವರು, ಮಾನ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಶಿವಶಂಕರ್ ರೆಡ್ಡಿ ಅವರು, ರವಿನಾರಾಯಣ ರೆಡ್ಡಿ ಅವರು, ಮತ್ತು JDS ಮುಖಂಡರಾಗಿರ್ತಕ್ಕಂಥ ZP ಮೂರ್ತಿ ಅನ್ನೋರು, ಜ್ಯೋತಿ ರೆಡ್ಡಿ ಅವರು, ನಮ್ಮ ಭಾಗದಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೇಶವರೆಡ್ಡಿ ಅವರು, ವ್ಯಾಮಾರೆಡ್ಡಿ ಅವರು, ರಾಮಕೃಷ್ಣ ರೆಡ್ಡಿ ಅವರು, ಹೊಸೂರಲ್ಲಿರ್ತಕ್ಕಂಥ HV ಮಂಜುನಾಥ್ ಅಣ್ಣವರು, ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಹಿರಿಯರು. ಯಾಕಂದರೆ ಈ ಕ್ಷೇತ್ರದ ಬಗ್ಗೆ ಏನು ಸಾಧಕ ಬಾಧಕ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿದೆ. ಇವ್ರನ್ನೆಲ್ಲ ಮಾನ್ಯ ಶಾಸಕರು ವಿಶ್ವಾಸಕ್ಕೆ ತಗೊಂಡು ಒಂದು ಸರ್ವಪಕ್ಷ ಸಭೆ ಅಂತ ಕರೆದು ಆ ಸಭೆಯಲ್ಲಿ ನಮ್ಮ ಒಂದು ಕ್ಷೇತ್ರಕ್ಕೆ ಏನು ಬೇಕು ಏನು ಬೇಡ ಅನ್ನೋದು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೋಬೇಕಂತ ಹೇಳ್ಬಿಟ್ಟು ನಮ್ಮೊಂದು ಅನಿಸಿಕೆ. ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ಕಳೆದ 18 ದಿನಗಳಿಂದ ನಾವು ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿದ್ರೂ ಸಹ ಯಾವುದೇ ಒಬ್ಬ ಅಧಿಕಾರಿಯಾಗಲಿ ಶಾಸಕರಾಗಲಿ ನಮ್ಮ ಕಷ್ಟ ಕೇಳಿಲ್ಲ. ಈ ಒಂದು ಹೋರಾಟವನ್ನ ಅವರು ಉದಾಸೀನವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಇವತ್ತು ನಾವು 18 ದಿನ ಧರಣಿಯಲ್ಲಿ ಕೂತಿದ್ದೀವಿ. 18 ದಿನ ಧರಣಿಯಲ್ಲಿ ಕೂತರೂ ಯಾವೊಬ್ಬ ಅಧಿಕಾರಿ ಆಗಲಿ ಶಾಸಕರಾಗಲಿ ಇಲ್ಲಿವರೆಗೂ ಬಂದಿಲ್ಲ, ನಮ್ಮ ಕಷ್ಟಗಳು ಕೇಳಿಲ್ಲ. ಈ ಹೋರಾಟನ ಉದಾಸೀನವಾಗಿ ತಗೊತಾ ಇದ್ದಾರೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದೀವಿ. ಯಾರೂ ಕೇಳಿಸ್ಕೊಂಡಿಲ್ಲ ಇಷ್ಟವರೆಗೂ. ಏನು ಬರೋ ಸೋಮವಾರ ಅಂದರೆ 25ನೇ ತಾರೀಕು ಜಾನುವಾರುಗಳು ತಗೊಂಬಂದು ತಾಲೂಕು ಆಫೀಸಲ್ಲಿ ಕಟ್ಟಾಕಿ ನಾವು ಧರಣಿ ಮಾಡೋರಿದ್ದೀವಿ. ಸುಮಾರು 100-150ಕ್ಕೂ ಹೆಚ್ಚು ಜಾನುವಾರುಗಳನ್ನ ತಗೊಂಬಂದು ಇಲ್ಲಿ ಕಟ್ಟಾಕಿ ನಾವು ಧರಣಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಮಾನ್ಯ ದಂಡಾಧಿಕಾರಿಗಳಿಗೆ ನಮ್ಮ ಕೂಗು ಕೇಳಿಸ್ತಾ ಇಲ್ಲ. ಹಂಗಾಗಿ ಅಟ್ಲೀಸ್ಟು ಹಸುಗಳ ಕೂಗು, ಜಾನುವಾರುಗಳ ಕೂಗಾಗಲು ಕೇಳಿಸ್ಲಿ ಅಂತೇಳಿ ಸೋಮವಾರದ ದಿನ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಜಾನುವಾರುಗಳು ತಗೊಂಬಂದು ಕಟ್ಟಾಕಿ ನಮ್ಮ ಧರಣಿಯನ್ನು ಇನ್ನೂ ತೀವ್ರವಾಗಿ ಮಾಡ್ತೀವಿ. ಅದಕ್ಕೂ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಗಣೇಶ ಹಬ್ಬ ಇದೆ, ಗಣೇಶ ಹಬ್ಬ ಮುಗಿಸ್ಕೊಂಡು ನಾವು ಯಾರಿಗೆ ಎಲ್ಲಿ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸೋವಂಥ ವ್ಯವಸ್ಥೆ ಅಂತೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ರೈತರು, ನಗರಗೆರೆ ಹೋಬಳಿಯವರು ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಪಟ್ಟಣದ ಹೋರಾಟ 1198 ದಿನ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಹಂಗೆ ಹೋರಾಟ ಮಾಡ್ತೀವಿ ನಾವು, ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅದನ್ನು ಅವ್ರ ವೀಕ್ನೆಸ್ ಅಂತ ತಿಳ್ಕೊಂಡ್ರೆ ನಮ್ಮ ಸಹನೆ ಕಟ್ಟೆ ಒಡೆದೋದ್ರೆ ಆಮೇಲೆ ಬೇರೆ ರೀತಿ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ,
ಮಾಡ್ಕೊಡ್ಬಾರ್ದು, ಇತ್ಯರ್ಥ ಆಗ್ಬೇಕಂತಕ್ಕಂಥದ್ದು ಅವ್ರನ್ನ ಡಿಸೈಡ್ ಮಾಡಬೇಕು. ಯಾರು? ಜನಪ್ರತಿನಿಧಿಗಳು, ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ. ಅವರು ತೀರ್ಮಾನ ಮಾಡಿಕೊಳ್ಳಿ. ನಾವು ಹೋರಾಟಗಾರರಿಗೆ ನಮಗೆ ನೀವೆಲ್ಲ ಲೆಕ್ಕಕ್ಕಲ್ಲ, ಏನೇ ಆಗಲಿ ಹೋರಾಟಗಾರರು ಹೋರಾಟ ಮಾಡ್ತೀವಿ. ಬಟ್ ಅದನ್ನು ಶಾಂತಿಯುತವಾಗಿ ಪರಿಷ್ಕಾರ ಮಾಡಬೇಕಾ ಅಥವಾ ಪ್ರಿಸ್ಟೇಜಿಗೆ ತಗೊಂಡು ನಾಳೆ ಬೆಳಗ್ಗೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಜವಾಬ್ದಾರಿ ಹೊರಬೇಕಂತಕ್ಕಂಥದ್ದು ಅವರು ಸರಿ ಇರ್ತಕ್ಕಂಥ ವಿಚಾರ. ಇದೇ ವೇಳೆ ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ, ಎಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಚಂದ್ರ ರೆಡ್ಡಿ, ಆರ್ಎನ್ ರಾಜು, ಬಾಬು ರೆಡ್ಡಿ, ಬಿಕೆ ಮುಖಂಡರಾದ ಇಎಂಸಿ ಮಂಜುನಾಥ್, ಶಂಕರ್ ರೆಡ್ಡಿ, ರಾಮಕೃಷ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಪಾಮುಚ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಚುಟುಕು ಸಿಂಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಚಿಕ್ಕಬಳ್ಳಾಪುರ ನಗರದ ಬೆಸ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಪಾಮುಚ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಚುಟುಕು ಸಿಂಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪಾತಮುತ್ತಕಹಳ್ಳಿ ಚಲಪತಿಗೌಡ ಮಾತನಾಡಿ, ಕನ್ನಡ ಸಾಹಿತ್ಯವು ಅತ್ಯಂತ ಶ್ರೇಷ್ಠ ಮತ್ತು ಉತ್ಕೃಷ್ಟವಾಗಿದೆ. ಇದನ್ನು ಅಧ್ಯಯನ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯ ಗುಣಗಳು ಬೆಳೆಯುತ್ತವೆ ಎಂದು ತಿಳಿಸಿದರು. ಪಂಪ, ರನ್ನ, ಜನ್ನ, ಪೊನ್ನ, ಶ್ರೀ ವಿಜಯ ಮುಂತಾದ ಅನೇಕ ಕವಿಗಳಿಂದ ರಚಿತವಾದ ಹಳೆಗನ್ನಡ ಸಾಹಿತ್ಯ, 12ನೇ ಶತಮಾನದ ವಚನಕಾರರಿಂದ ರಚಿತವಾದ ವಚನ ಸಾಹಿತ್ಯ ಬಹಳ ಉತ್ಕೃಷ್ಟತೆಯಿಂದ ಕೂಡಿದ್ದು ಇಂದಿಗೂ ಸಹ ಅದು ಪ್ರಸ್ತುತವಾಗಿದೆ ಎಂದರು. ಕಾಲೇಜು ಪ್ರಾಂಶುಪಾಲರಾದ ಶ್ರೀ ರಘುನಾಥ್ ಅವರು ಮಾತನಾಡಿ, ಕನ್ನಡ ಭಾಷೆಯು ಅತ್ಯಂತ ಪ್ರಾಚೀನತೆಯಿಂದ ಕೂಡಿದ್ದು ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರುವುದು ಹೆಮ್ಮೆಯ ವಿಷಯ. ಹಾಗೆಯೇ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಸಹ ಕನ್ನಡ ಭಾಷೆಯ ಗೌರವವನ್ನ ಹೆಚ್ಚಿಸಿದೆ ಎಂದರು. ಹಾಡುಗಾರ ಹಾಗೂ ನಿವೃತ್ತ ಶಿಕ್ಷಕರಾದ ಎಚ್.ಎಂ. ನಾರಾಯಣಸ್ವಾಮಿ ಅವರು ಕನ್ನಡದ ಗೀತೆಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿದ್ರು. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚುಟುಕು ಕವನ ವಾಚಿಸಿದ್ರು. ಭಾಗವಹಿಸಿದ ಎಲ್ಲರಿಗೂ ಅಭಿನಂದನಾ ಪತ್ರ ಮತ್ತು ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಯಿತು. ತಿರುಗಾಡಿದರು, ಸಮಯವನ್ನು ಹಾಳು ಮಾಡಿದರು. ಈಗ ಐರನ್ ಪರಿಕರಗಳೊಂದಿಗೆ ಜೀವನ ಸವಿಸುತ್ತಿರುವರು. ಐರನ್ ಪರಿಕರಗಳು ಅಂತಂದ್ರೇನು? ನೀವು ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ನೀವು. ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ನೀವು. ಶಿಕ್ಷಣವು ಆ ಜನ್ಮ ಸಿದ್ಧ ಹಕ್ಕಾಗಬೇಕೆಂದವರು ನೀವು. ಶಿಕ್ಷಣವು ಆ ಜನ್ಮ ಸಿದ್ಧ ಹಕ್ಕಾಗಬೇಕೆಂದವರು ನೀವು. ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದವರು ನೀವು. ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದವರು ನೀವು. ರೈತರ ಅನುಕೂಲಕ್ಕಾಗಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದವರು. ಇದು ಬೇಡ, ಇದು ಇಲ್ಲ. ಮಳೆಗಾಲದಲ್ಲಿ ಛತ್ರಿ ಬೇಕೋ, ಮಳೆಗಾಲದಲ್ಲಿ ಛತ್ರಿ ಬೇಕೋ, ಬೇಸಿಗೆಯಲ್ಲಿ ಮರದ ನೆರಳು ಬೇಕು. ಬೇಸಿಗೆಯಲ್ಲಿ ಮರದ ನೆರಳು ಬೇಕೋ, ತಂಪಾದ ಗಾಳಿ ಎಲ್ಲರಿಗೂ ಬೇಕು. ತಂಪಾದ ಗಾಳಿ ಎಲ್ಲರಿಗೂ ಬೇಕು. ಗಿಡ ಮರಗಳನ್ನು ಬೆಳೆಸುವ ಮನಸ್ಸು ನಮಗೆ ಏಕೆ ಇಲ್ಲ? ಭೂಮಿ ಅಂದು ನಮ್ಮ ಹಿರಿಯರು ಹೇಳುತ್ತಿದ್ದರು, ಹೊಟ್ಟೆ ಹಸುವಾದಾಗ ಹಣ್ಣುಗಳನ್ನು ತಿನ್ನಿ ಅಂತ. ಇಂದು ನಮ್ಮ ವಿದ್ಯಾರ್ಥಿಗಳು ಹೊಟ್ಟೆ ಹಸುವಾದಾಗ ತಿಂತಾರೆ ಪಾನಿಪುರಿ, ಬೇಲ್ಪುರಿ, ಗೋಬಿ. ಈ ರೀತಿಯಾಗಿ ಹೇಳುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದಿಷ್ಟು ಸಮಯವನ್ನ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಕೊಡಿ. ನಾವು ಕಲಿಯುವುದರ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೂ ಕೂಡ ಕನ್ನಡ ಭಾಷೆಯನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡುವಂಥ ಅವಕಾಶ ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಕನ್ನಡ ಉಪನ್ಯಾಸಕರಾದ ರಮೇಶ್, ವನಜಾಕ್ಷಿ, ಮೇಘನಾ, ದಾದಾಪೀರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕುಟುಂಬ ಸದಸ್ಯರ ಸಂಬಂಧಗಳ ಬಗ್ಗೆ ರಾಮಾಯಣದಲ್ಲಿ ಉಪದೇಶ ಮಾಡಲಾಗಿದೆ. ಮಹಾಭಾರತ, ಭಗವದ್ಗೀತೆಯಲ್ಲಿರುವ ಧರ್ಮದ ಬಗ್ಗೆ ಹೇಳುವ ಶ್ರೀಕೃಷ್ಣನ ಉಪದೇಶವನ್ನ ನಾವೆಲ್ಲರೂ ಜೀವನದಲ್ಲಿ ಅನುಸರಿಸಬೇಕಿದೆ ಎಂದು ಶಿಕ್ಷಕಿ ಸುಚಿತ್ರಾ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಲ್ಲಿರುವ ಜ್ಞಾನದೀಪ್ತಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಶಾಲಾ ಶಿಕ್ಷಕಿ ಸುಚಿತ್ರಾ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತನ್ನದೇ ಆದ ಪ್ರಸಿದ್ಧಿ ಹೊಂದಿದೆ. ಜೀವನದಲ್ಲಿ ಧರ್ಮ, ಕರ್ತವ್ಯ, ನಿಸ್ವಾರ್ಥ ಸೇವೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕೆಂಬುದೇ ಶ್ರೀಕೃಷ್ಣನ ಸಂದೇಶ ಆಗಿದೆ. ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯ ಮತ್ತು ಧರ್ಮವನ್ನು ಪಾಲಿಸಬೇಕು. ಸಮಾಜ ನಿಸ್ವಾರ್ಥ ಸೇವೆ ಸಲ್ಲಿಸಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರು. ಅಲ್ವಾ? ಇಲ್ಲಿ ಶ್ರೀಕೃಷ್ಣನು ನಮ್ಗೆ ಯಾವ ಗ್ರಂಥದಲ್ಲಿ ಕಾಣಿಸ್ಕೊಂತಾರೆ? ರಾಮಾಯಣನ, ಮಹಾಭಾರತನ? ಮಹಾಭಾರತದಲ್ಲಿ. ನೋಡಿ ಮಕ್ಕಳೇ, ಇಲ್ಲಿ ರಾಮಾಯಣ ನಮ್ಗೆ ಏನ್ ಹೇಳ್ತಾರೆ?
ಹೇಳ್ಕೊಡೋದು ರಾಮಾಯಣ. ಮತ್ತೆ ಮಹಾಭಾರತ ಏನ್ ಹೇಳ್ಕೊಡುತ್ತೆ ನಮ್ಗೆ? ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದು ಹೇಳ್ಕೊಡೋದೇ ನಮ್ಮ ಯಾವುದು ಮಹಾಭಾರತ. ಹಾಗಾಗಿ ಎಸ್ಪೆಷಲಿ ಮಹಾಭಾರತದಲ್ಲಿ ಹಲವಾರು ಕಥೆಗಳಿದೆ. ಅದರಲ್ಲಿ ಎಸ್ಪೆಷಲಿ ಭಗವದ್ಗೀತೆಯಲ್ಲಿ ಎಷ್ಟೊಂದು ಶ್ಲೋಕಗಳು ನಮಗೆ ಧರ್ಮವನ್ನು ಹೇಳ್ಕೊಡುತ್ತೆ ಅಲ್ವಾ? ಇವತ್ತಿನ ದಿವಸ ನಾನು ಒಂದು ಚಿಕ್ಕ ಕಥೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಚಿಣ್ಣರಿಗೆ ರಾಧಾಕೃಷ್ಣ ಗೋಪಿಕೆಯರ ವೇಷಭೂಷಣ ಧರಿಸಲಾಗಿದ್ದು, ಮಡಿಕೆ ಒಡೆಯುವ ನೃತ್ಯ ಸೇರಿದಂತೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಜೇತ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜ್ಞಾನದೀಪ್ತಿ ಶಾಲೆ ಆಡಳಿತ ಮಂಡಳಿ ಕಾರ್ಯದರ್ಶಿ ಕೆಟಿ ವೀರಾಂಜನೇಯ, ಮುಖ್ಯ ಶಿಕ್ಷಕ ಹರೀಶ್, ಶಿಕ್ಷಕಿ ಮಂಜುಳಾ, ಉಪನ್ಯಾಸಕ ಚಂದ್ರನಾಯಕ್, ಮುಖಂಡ ಮಂಜುನಾಥ್, ಶಿಕ್ಷಕ ವೃಂದದವರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌತಮಗಿರಿಯ ತಿಮ್ಮರಾಯಸ್ವಾಮಿಗೆ ವಿಶೇಷ ಪೂಜಾ ಪುನಸ್ಕಾರ, ಕಣ್ಮನ ಸೆಳೆದ ಅಲಂಕಾರ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ಯಮರಾಜನಿಗೆ ಕಣ್ಣು ಕುಕ್ಕಿದ ಕುಚುಕುಗಳ ಸ್ನೇಹ, ಸ್ನೇಹಿತರ ಬೈಕ್ಗಳ ನಡುವೆ ಭೀಕರ ಅಪಘಾತ, ಓರ್ವ ದಾರುಣ ಸಾವು. ಶ್ರೀ ಜಾಲಾರಿ ಯೋಗ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ಧೂರಿ ತಿರುಕಲ್ಯಾಣೋತ್ಸವ, ಅಮಾವಾಸ್ಯೆ ಪ್ರಯುಕ್ತ ಶಕ್ತಿ ದೇಗುಲಗಳಲ್ಲಿ ವಿಶೇಷ ಪೂಜೆ, ದೈವಿ ಕಾರ್ಯದಲ್ಲಿ ಭಾಗಿಯಾದ ಭಕ್ತರು. ವಾಟದ ಹೊಸಹಳ್ಳಿ ಕೆರೆ ನೀರಿನ ವಿಚಾರ, ಪಟ್ಟು ಬಿಡದ ಹೋರಾಟಗಾರರು, 18ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.